ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ. ನಾನಿವತ್ತು ತುಂಬ ದಿನ ಆದಮೇಲೆ ಒಂದು ಚಿಕ್ಕ ಲಾಗ್ ಹಾಕ್ತಾಯಿದ್ದೀನಿ. ನಾವು ಮನೆ ದೇವ್ರಿಗೆ ಹೋಗ್ತಾ ಇದ್ವಿ. ಅಮಾವಾಸ್ಯೆ ದಿನ ಇದು ವಿಡಿಯೋ ಮಾಡಿದ್ದು, ಬಟ್ ಇವತ್ತು ಹಾಕ್ತಾಯಿದ್ದೀನಿ. ಹಾಕೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ನಮ್ಮನೆ ದೇವರಿಗೆ ಹೋಗಿದ್ದೇ ಇಲ್ಲ, 1 ವರ್ಷ ಆಗಿತ್ತು ಫ್ರೆಂಡ್ಸ್. ಅದಕ್ಕೆ ಅಮಾವಾಸ್ಯೆ ದಿನ ಹೋಗ್ತಾ ಇದ್ದೀನಿ. ಯಾಕಂದರೆ ಒಂದೊಂದು ಸಲಿನೂ ದೇವ್ರ ಮೇಲೂ ಬೇಜಾರಾಗಿಬಿಡುತ್ತೆ, ನಂಬಿಕೆನೇ ಕಳ್ಕೊಂಬಿಡ್ತೀವಿ ಫ್ರೆಂಡ್ಸ್. ಹಂಗಾಗಿ ನಮ್ಮನೆ ದೇವರಿಗೆ ಹೋಗಿದ್ದಿಲ್ಲ. ದೇವ್ರ ಮೇಲೂ ಕೋಪ ಮಾಡ್ಕೊಂಬಿಟ್ಟಿದ್ದೆ ನಾನು. ನಮ್ಮ ಕಷ್ಟ ಇಷ್ಟು ಬಂದುಬಿಡ್ತಲ್ಲ ದೇವರೇ ಅಂತಂದು ದೇವ್ರ ಮೇಲೂ ಕೋಪ ಬಂದುಬಿಟ್ಟಿತ್ತು. ಅದಕ್ಕೆ ಅಮಾವಾಸ್ಯೆ ದಿನ ಹೋಗ್ತಾ ಇದ್ದೀನಿ. ಯಾಕಂದರೆ ದೇವರಿದ್ರೇ ಎಲ್ಲ ಅಲ್ವಾ ಫ್ರೆಂಡ್ಸ್. ಅದಕ್ಕೆ ನೋಡಿ ದೇವ್ರಿಗೆ ಬಂದಿದ್ದೀವಿ. ಇದು ನಮ್ಮ ಮನೆ ದೇವರು ಸಂತೆಬೆನ್ನೂರು ಹತ್ರ ಹಿರೇಎಮ್ಮಿಗನೂರು ಅಂತ ಬರುತ್ತೆ, ಅಲ್ಲಿ ಇದು. ಪೂಜೆ ಅಂತೂ ತುಂಬ ಚೆನ್ನಾಗಿ ಮಾಡಿದರು ಫ್ರೆಂಡ್ಸು. ಅಮಾವಾಸ್ಯೆ ದಿನ ಅಲ್ವಾ, ತುಂಬ ಚೆನ್ನಾಗಿ ಮಾಡಿದರು. ನಮ್ಮನೆ ದೇವರು ಶ್ರೀ ಕಲ್ಲೇಶ್ವರ ಸ್ವಾಮಿ ಅಂತ. ಆಮೇಲೆ ಕಲ್ಲೇಶ್ವರ ಸ್ವಾಮಿ ತಂಗಿ ದೇವರು ಅಲ್ಲೇ ಇದೆ, ಮಹಿಷಾಸುರಮ್ಮ ಅಂತ. ತುಂಬ ಪವಾಡ ಇರೋ ದೇವರು ಫ್ರೆಂಡ್ಸ್ ಮಾತ್ರ ಹೇಳೋದಾದರೆ. ಆಮೇಲೆ ಈ ಕಡೆ ಇರೋದು ಗಣೇಶ. ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಕೊನೆವರೆಗೂ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಮಮತಾ ಮಂಜುನಾಥ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಕಮೆಂಟ್ ಹಾಕಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್. ಆಮೇಲೆ ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಊಟಕ್ಕೆ ಹೋಗ್ತಿದ್ದೀವಿ. ಪ್ರತಿ ಅಮಾವಾಸ್ಯೆಗೂ ಇಲ್ಲಿ ಊಟ ಇರುತ್ತೆ ಫ್ರೆಂಡ್ಸ್. ಪಾಯಸ, ಅನ್ನ, ಸಾಂಬಾರು. ನೋಡಿ ಆಲ್ರೆಡಿ ನಾವು ಹೋಗಿದ್ದು 1 ಗಂಟೆ ಆಗಿತ್ತು ಅಲ್ಲೇ ಊಟಕ್ಕೆ. 1:30 ಅಷ್ಟರಲ್ಲೇ ಅಲ್ಲೇ ಎಷ್ಟು ಜನ ಇದ್ದರು ನೋಡಿ. ಆಲ್ರೆಡಿ ಪಾಯಸ ಎಲ್ಲ ಖಾಲಿಯಾಗಿಬಿಟ್ಟಿತ್ತು. ಬರೀ ಅನ್ನ ಸಾಂಬಾರು ಒಂದು ಊಟ ಮಾಡಿದ್ವಿ. ಪ್ರಸಾದ ಬಿಡಬಾರ್ದಲ್ವ, ಹಾಗಾಗಿ ಅನ್ನ ಸಾಂಬಾರು ಊಟ ಮಾಡಿದ್ವಿ. ನೋಡಿ ಆಲ್ರೆಡಿ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಇನ್ನೊಂದು ದೇವ್ರಿಗೆ ಹೋಗಬೇಕಿತ್ತು. ಅದಕ್ಕೆ ನೋಡಿ ಗಾಡಿ ಪೂಜೆನೂ ಮಾಡಿಸ್ಕೊಂಡ್ವಿ. ಇದೇ ನಮ್ಮ ಮನೆ ದೇವರು ಫ್ರೆಂಡ್ಸ್. ನೋಡಿ ಯಾವ ಥರ ಇದೆ ಹೇಳಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಸುತ್ತಲೂ ಅಡಿಕೆ ತೋಟ. ನನಗಂತೂ ತುಂಬ ಇಷ್ಟ ಇಲ್ಲಿಗೆ ಬಂದರೆ. ಬಟ್ ಏನು ಮಾಡೋದು, ಒಂದೊಂದ್ಸಲಿ ಬೇಜಾರಾದರೆ ಬರೋಕ್ಕೆ ಮನಸ್ಸು ಬರಲ್ಲ ದೇವರಿಗೆ ಅಲ್ವಾ ಫ್ರೆಂಡ್ಸ್. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೂ ಹೇಗೆ ದೇವ್ರ ಬಗ್ಗೆ ನಂಬಿಕೆ ಇದೆನಾ ಇಲ್ವಾ ಅಂತ. ನೋಡಿ ನಮ್ಮ ಮನೆಯವರು ನಾನು ಫೋಟೋ ತೆಗೆಸ್ಕೊಂಡ್ವಿ, ಸ್ವಲ್ಪ ವೀಡಿಯೋ ಮಾಡ್ಕೊಂಡ್ವಿ. ಅಲ್ಲೇ ಗಾಳೀಲಿ ಬಂದುಬಿಟ್ಟಿದ್ವಲ್ಲ, ಮುಖಗಳಂತೂ ಹಿಂಗಾಗ್ಬಿಟ್ಟಿದ್ವು ಫ್ರೆಂಡ್ಸ್. ಈಗ ಮತ್ತೆ ನೆಕ್ಸ್ಟು ಬೇರೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ನಮ್ಮ ಅಲ್ಲಿ ಆ ಊರಿಂದ ಒಂದು 20 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ನಾವೀಗ ಹೋಗ್ತಾ ಇರೋದು ಚಿಕ್ಕಜಾಜೂರು ಹತ್ರ ಕಡೂರು ಅಂತ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಅಲ್ಲಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ದೇವಸ್ಥಾನ ಮಾತ್ರ. ನೋಡಿ ಇದೇ ದೇವಸ್ಥಾನ, ಒಂಥರ ಬೆಟ್ಟದ ಮೇಲೆ ಗುಡ್ಡದ ಮೇಲೆ ಇದೆ ಈ ದೇವಸ್ಥಾನ. ತುಂಬ ಪವರ್ಫುಲ್ಲು ದೇವಸ್ಥಾನ ಫ್ರೆಂಡ್ಸ್. ನೋಡಿ ಅಮಾವಾಸ್ಯೆ ಅಲ್ವಾ, ತುಂಬ ಜನ ಬಂದುಬಿಟ್ಟಿದ್ರು. ಆಲ್ರೆಡಿ ತುಂಬ ರಶ್ ಇತ್ತು. ನಾವು ಹೋಗಿದ್ದು 1-2 ಗಂಟೆನ ಆಗಿತ್ತು ಫ್ರೆಂಡ್ಸ್. ಇಲ್ಲಿನೂ ಪ್ರಸಾದ ಇತ್ತು. ಮಧ್ಯಾಹ್ನ ಆಗಿತ್ತು ಫ್ರೆಂಡ್ಸ್ ನಾವು ಹೋದಾಗ. ಆದರೂ ಜನ ತುಂಬ ರಶ್ ಇತ್ತು. ಯಾಕಂದರೆ ಅಮಾವಾಸ್ಯೆ ಅಂದರೆ ಸಾಯಂಕಾಲದವರೆಗೂ ಜನ ಇದ್ದೇ ಇರುತ್ತೆ. ನೋಡಿ ಇಲ್ಲಿದೆ ಹೊಳಲ್ಕೆರೆ ತಾಲೂಕು ಕಡೂರು ಅಂತ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವರು. ಇಲ್ಲಿ ನೋಡಿ ಮೆಟ್ಲು ಹತ್ಕೊಂಡು ಮೇಲೆ ಹೋಗಬೇಕು. ಸ್ವಲ್ಪ ಬೆಟ್ಟದ ಮೇಲೆ ಬರುತ್ತೆ ಇದು ದೇವಸ್ಥಾನ. ಸೂಪರಾಗಿದೆ ಫ್ರೆಂಡ್ಸ್ ಮಾತ್ರ. ನಾನು ತುಂಬ ದಿನ ಆಯಿತು ಮೆಟ್ಲುಗಳು ಹತ್ತಿ ಇಳಿಯಲ್ವಲ್ಲ ಫ್ರೆಂಡ್ಸ್, ಮನೆಯಲ್ಲೇ ಇರ್ತೀವಿ, ಎಲ್ಲೂ ಹೋಗಲ್ಲ ಮಾಡಲ್ಲ. ಈ ಮೆಟ್ಲುಗಳು ಹತ್ತಿ ಇಳಿದು ಬಂದ್ಮೇಲಂತೂ ತುಂಬ ಕಾಲು ನೋವು ಬಂದುಬಿಟ್ಟಿತ್ತು ನನಗಂತೂ. ಮನೇಲಿ ಬಂದಮೇಲೆ 1-2 ದಿನ ಕಾಲು ನೋವು ಬಂದುಬಿಟ್ಟಿತ್ತು. ನೋಡಿ ಜನಗಳು ಹೋಗ್ತಾನೆ ಇದ್ದಾರೆ. ಆಮೇಲೆ ಸ್ವಲ್ಪ ಸುಸ್ತಾಯಿತು, ಕೂತ್ಕೊಂಡ್ವಿ ಅಲ್ಲೇ ಒಂದು 5 ನಿಮಿಷ ಸುಧಾರಿಸ್ಕೊಂಡ್ವಿ. ಮೆಟ್ಲತ್ತಿ ಬಂದ್ವಿ ಅಲ್ವಾ, ಹಂಗಾಗಿ ಸ್ವಲ್ಪ ಒಂದು 5 ನಿಮಿಷ ಕೂತ್ಕೊಂಡು ಮತ್ತೆ ಹೋದ್ವಿ ಮೇಕೆ. ನೋಡಿ ಈಗ ಮೇಲ್ಗಡೆ ಬಂದ್ವಿ ಫ್ರೆಂಡ್ಸ್. ಆಲ್ರೆಡಿ ಅಲ್ಲಿ ಕ್ಯೂ ನಿಂತುಬಿಟ್ಟಿದ್ರು. ಮಧ್ಯಾಹ್ನ 2 ಗಂಟೆ ಆದರೂ ಕ್ಯೂ ಇತ್ತು ಅಲ್ಲಿ. ನಾವು ಹೊರಗಡೆನೇ ಇಲ್ಲಿ ಕಾಯಿ ಹೊಡ್ಕೊಂಡು ಕರ್ಪೂರ ಹಚ್ಚಿ ಊದಿನ ಕಡ್ಡಿ ಬೆಳಗಿದ್ವಿ. ಯಾಕಂದರೆ ಅಲ್ಲಿ ಎಲ್ಲರೂ ಮಾಡ್ತಾಯಿದ್ರು. ಅದಕ್ಕೆ ಒಳಗಡೆ ಹೋದರೆ ಅವ್ರು ಏನೂ ಮಾಡಿಕೊಡಲ್ಲ, ಯಾಕಂದರೆ ಫುಲ್ ರಶ್ ಇರುತ್ತಲ್ಲ, ಹಾಗಾಗಿ
ನಾವು ಹೊರಗಡೆನೇ ಎಲ್ಲ ಮಾಡಿಕೊಂಡು ಹೊಡ್ಕೊಂಡು ತೊಗೊಂಡೋದ್ವಿ. ನೋಡಿ ಈಗ ಒಳಗಡೆ ಬಂದಿದ್ದೀವಿ ಕ್ಯೂವಲ್ಲಿ ನಿಂತು. ಬಟ್ ಇಲ್ಲಿ ತೋರ್ಸೋಕ್ಕಾಗಲಿಲ್ಲ ಫ್ರೆಂಡ್ಸ್ ದೇವ್ರನ್ನ. ಬಟ್ ಅಲ್ಲಿ ಬೈತಾ ಇದ್ದರು ವೀಡಿಯೋ ಮಾಡೋಂಗಿಲ್ಲ ಅಂತ. ಸ್ವಲ್ಪನಾದರೂ ನಾನು ತೊಗೊಂಡಿದ್ದೀನಿ, ಅಷ್ಟು ಚೆನ್ನಾಗಿ ಕಂಡಿಲ್ಲ. ನೋಡಿ ಇದೇ ವೀರಭದ್ರೇಶ್ವರ ಸ್ವಾಮಿ ಪ್ರಸನ್ನ ದೇವರು, ತುಂಬ ಚೆನ್ನಾಗಿದೆ. ಆಮೇಲೆ ಈ ಕಡೆ ಬಂದ್ವಿ, ಇಲ್ಲಿ ಬಸವಣ್ಣ ದೇವರಿತ್ತು ನೋಡಿ. ಇದು ಹಳೆಯ ಕಾಲದ ದೇವಸ್ಥಾನ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ಮಾತ್ರ. ಒಂದು ಟೈಮು ಬಂದು ಹೋಗಿದ್ವಿ ಫ್ರೆಂಡ್ಸ್ ಇಲ್ಲಿಗೆ. ತುಂಬ ದಿನ ಆಗಿತ್ತು ಬಂದಿದ್ದಿಲ್ಲ. ಅಲ್ಲಿ ನಮ್ಮ ಮನೆ ದೇವ್ರ ಊರಿಂದ ಇಲ್ಲಿಗೆ ಬರೀ ಒಂದು 20 ಕಿಲೋಮೀಟ್ರ್ ಆಗುತ್ತೆ. ಹಂಗಾಗಿ ಬಂದ್ವಿ ನಾವು. ಅಮಾವಾಸ್ಯೆ ಇತ್ತಲ್ಲ, ಇಲ್ಲಿಗೂ ಹೋಗ್ಬಿಡೋಣ ಅಂತಂದು ನೋಡ್ಕೊಂಡು ಬಂದ್ವಿ. ಇಲ್ಲಿ ಪ್ರಸಾದ ಇತ್ತು ಫ್ರೆಂಡ್ಸ್. ಇಲ್ಲಿ ಏನು ಸಿಕ್ತು ಅಂದರೆ ಇಲ್ಲಿ ಪಾಯಸ ಸಿಕ್ತು, ಅನ್ನ ಸಾರು ಸಿಗಲಿಲ್ಲ. ಹಂಗಾಯ್ತು ನೋಡಿ. ಅಂದರೆ ರವೆ ಪಾಯಸ ತುಂಬ ಚೆನ್ನಾಗಿತ್ತು, ಬಟ್ ಅದನ್ನು ನಾನು ತೋರಿಸಿಲ್ಲ. ರವೆ ಪಾಯಸ ಊಟ ಮಾಡಿಕೊಂಡು ಬಂದ್ವಿ. ಅನ್ನ ಸಾರು ಖಾಲಿಯಾಗಿಬಿಟ್ಟಿತ್ತು. ಬಿಸಿದಿನ್ನೂ ಮಾಡ್ತಿದ್ದೀವಿ ಅಂತ ಹೇಳಿದರು. ಹಂಗಾಗಿ ನಾವು ಟೈಮ್ ಆಗುತ್ತೆ ಅಂತ ಬಂದ್ವಿ. ಇದು ನೋಡಿ ಕಾಳಿಕಾಂಬ ದೇವಸ್ಥಾನ, ಅಲ್ಲೇ ಪಕ್ಕದಲ್ಲೇ ಇರೋದು. ಇದೆಲ್ಲ ಮುಗಿಸ್ಕೊಂಡು ಪ್ರಸಾದ ಊಟ ಮಾಡಿ ನಾವು ಮನೆ ಕಡೆ ಹೊರಟ್ವಿ ಫ್ರೆಂಡ್ಸ್. ಇವತ್ತಿನ ಈ ಚಿಕ್ಕ ಲಾಗು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಫ್ರೆಂಡ್ಸ್.